ದೇವರು ನಿಮಗೆ ತಿಳಿದಿರುವುದನ್ನೆಲ್ಲ ಬಿಟ್ಟು ನೀವು ಹಿಂದೆಂದೂ ಹೋಗದ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ನೀವು ಏನು ಮಾಡುತ್ತೀರಾ? ಮ್ಯಾಪುಗಳಿಲ್ಲದೆ ತಲುಪಬೇಕಾದ ಸ್ಥಳವನ್ನರಿಯದೆ ನೀವು ಹಿಂತಿರುಗಲು ಸಾಧ್ಯವಾಗದ ಪ್ರಯಾಣವನ್ನು ಮಾಡುತ್ತೀರಾ? ಹಾಯ್ ಫ್ರೆಂಡ್ಸ್, ನೆಹೆಮಿಯಾ ಸ್ಟೋರೀಸ್ಗೆ ಮತ್ತೆ ಸ್ವಾಗತ. ಹಿಂದಿನ ಬಾರಿ ಜನರು ದೇವರಿಲ್ಲದೆ ಗೋಪುರವನ್ನು ಕಟ್ಟಿಕೊಂಡು ಸ್ವರ್ಗಕ್ಕೆ ತಲುಪಲು ಯತ್ನಿಸಿದರು. ಆದರೆ ಅವರ ಅಹಂಕಾರದ ಕಾರಣದಿಂದ ದೇವರು ಅವರನ್ನು ಭೂಮಿಯೆಲ್ಲೆಡೆ ಚದುರಿಸಿದರು. ಆದರೆ ಈ ಎಪಿಸೋಡ್ನಲ್ಲಿ ದೇವರ ಕರೆಯ ಮೇಲೆ ನಂಬಿಕೆಯಿಟ್ಟು ತಾನು ಪ್ರೀತಿಸಿದ ಎಲ್ಲವನ್ನೂ ಬಿಟ್ಟು ಕರ್ತನ ಹೇಳಿದ ದಾರಿಯಲ್ಲಿ ನಡೆದ ಒಬ್ಬ ಮನುಷ್ಯನ ಬಗ್ಗೆ ನೋಡಲಿದ್ದೇವೆ. ಇದು ಅಬ್ರಾಮನ ಕರೆ. ಎಪಿಸೋಡ್ಗೆ ಹೋಗೋ ಮುನ್ನ ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಪ್ರಳಯದ ನಂತರ ಅನೇಕ ಪೀಳಿಗೆಗಳು ಕಳೆದವು. ನೋಹನ ಮಗ ಶೇಮ್ನ ವಂಶದಿಂದ ಅರ್ಫಕ್ಸಾದ್, ಶೇಲಹ್, ಏಬರ್, ಪೆಲೇಗ್, ರೀಯು, ಸೆರುಗ್, ನಾಹೋರ್ ಮತ್ತು ಕೊನೆಗೆ ಅಬ್ರಹಾಮನ ತಂದೆಯಾದ ತೆರಹ್ ಜನಿಸಿದರು. ಪ್ರತಿಯೊಬ್ಬರೂ ನಂಬಿಕೆಯಿಂದ ನಂಬಿಕೆಗೆ ಬೆಳಕನ್ನು ಹಂಚುತ್ತಾ ದೇವರೊಡಂಬಡಿಕೆಯನ್ನು ಜೀವಂತವಾಗಿಟ್ಟರು. ತೆರಹ್ ಹಾರಾನ್ ಎಂಬ ನಗರದಲ್ಲಿ ವಾಸಿಸುತ್ತಿದ್ದರು. ಅವರಿಗೆ 3 ಪುತ್ರರು, ಅಬ್ರಾಮ್, ನಾಹೂರ್ ಮತ್ತು ಹರಾನ್. ಆಬ್ರಾಮ್ ಪ್ರೀತಿಯಿಂದ ಕೂಡಿದ ಸುಂದರಿಯಾದ ಸಾರಾಳನ್ನು ಮದುವೆಯಾದರು. ಆದರೆ ಅವರ ಹೃದಯದಲ್ಲಿ ಒಂದು ಚಿಕ್ಕ ನೋವಿತ್ತು, ಅವರಿಗೆ ಮಕ್ಕಳಿರಲಿಲ್ಲ. ಅಬ್ರಾಮನ ತಮ್ಮನಾದ ಹಾರಾನ್ ಯೌವನದಲ್ಲೇ ಸಾವನ್ನಪ್ಪಿದರು. ಅವರಿಗೆ ಇದ್ದ ಏಕೈಕ ಮಗನೇ ಲಾಟ್. ತೆರಹ್ 205 ವರ್ಷ ಬದುಕಿದರು. ನಂತರ ಅವರು ಹಾರಾನಲ್ಲೇ ಸಾವನ್ನಪ್ಪಿದರು. ವರ್ಷಗಳು ಕಳೆದವು. ಆಬ್ರಾಮ್ ಅನೇಕ ಬಾರಿ ಆಕಾಶದತ್ತ ಆಶ್ಚರ್ಯದಿಂದ ನೋಡುತ್ತಿದ್ದರು. ಅವರಿಗೆ ಸಂಪತ್ತು, ಜ್ಞಾನ, ಒಳ್ಳೆಯ ಹೆಸರು ಎಲ್ಲವೂ ಇದ್ದವು. ಆದರೆ ಅವರ ಹೃದಯ ಮಾತ್ರ ಇನ್ನೂ ಯಾವುದೋ ವಿಶೇಷವಾದ ವಾಗ್ದಾನದಿಗಾಗಿ ಕಾತುರದಿಂದ ಕಾಯುತ್ತಲೇ ಇತ್ತು. ಒಂದು ರಾತ್ರಿ ದೇವರ ಧ್ವನಿ ಆಬ್ರಾಮಿಗೆ ಕೇಳಿಸಿತು. ಅಬ್ರಾಮ, ನೀನು ನಿನ್ನ ದೇಶವನ್ನು, ನಿನ್ನ ಜನಾಂಗವನ್ನು, ನಿನ್ನ ತಂದೆಯ ಮನೆಯನ್ನು ಕೂಡ ಬಿಟ್ಟು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ಮಹಾ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಮಹಿಮೆಯನ್ನಾಗಿಸುತ್ತೇನೆ. ನೀನು ಆಶೀರ್ವಾದವಾಗಿರುತ್ತಿ. ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುತ್ತೇನೆ. ಭೂಮಿಯಲ್ಲಿರುವ ಎಲ್ಲಾ ಕುಲಗಳು ನಿನ್ನ ಮೂಲಕ ಆಶೀರ್ವಾದವಾಗುವವು. ಆ ವಾಗ್ದಾನವನ್ನು ಕೇಳುತ್ತಿದ್ದಂತೆಯೇ ಅಬ್ರಹಾಂ ಮಂಡಿಯಿಟ್ಟು ದೇವರನ್ನು ಆರಾಧಿಸಿದರು. ಅವರು ದೇವರ ಮಾತನ್ನು ಕೇಳಿದರು. ಅವರು ಸಾರಾಳನ್ನು, ತಮ್ಮ ಸಹೋದರನ ಮಗನಾದ ಲೋತನ್ನು, ಅವರ ಸೇವಕರನ್ನು ಮತ್ತು ಇದ್ದ ಎಲ್ಲಾ ಹಿಂಡುಗಳನ್ನು ಕೂಡಿಸಿಕೊಂಡು ಇದುವರೆಗೆ ನೋಡಿರದ ಸ್ಥಳದ ಪ್ರಯಾಣಕ್ಕೆ ಸಿದ್ಧರಾದರು. ಆಮೇಲೆ ಅವರು ದೇವರು ಹೇಳಿದಂತೆಯೇ ಹಾರಾನನ್ನು ಬಿಟ್ಟು ಹೊರಟರು. ಅಬ್ರಾಮ್ ಕೊನೆಯ ಸಲ ಹಿಂದೆ ನೋಡಿದರು. ನಂತರ ದೇವರು ನೀಡಿದ ವಾಗ್ದಾನದತ್ತ ಮುಖ ಮಾಡಿ ಮುಂದೆ ನಡೆದರು. ಈ ಪ್ರಯಾಣ ಎಲ್ಲಿ ಮುಗಿಯುತ್ತದೆ ಎಂದು ಅವರಿಗೆ ಗೊತ್ತಿರಲಿಲ್ಲ. ಆದರೆ ಅವರನ್ನು ಕರೆಯಿಸಿದವರು ಯಾರು ಎಂಬುದನ್ನು ಮಾತ್ರ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಅವರು ದಕ್ಷಿಣ ದಿಕ್ಕಿನತ್ತ ಪ್ರಯಾಣವನ್ನು ಆರಂಭಿಸಿದರು. ಭಾರೀ ಬಿಸಿಲು, ಬಿರುಸಾದ ಗಾಳಿ, ಕಣಿವೆಗಳು ಮತ್ತು ಬೆಟ್ಟಗಳ ಮಧ್ಯೆ ಅವರು ಮುಂದೆ ನಡೆಯುತ್ತಲೇ ಇದ್ದರು. ಪ್ರತಿ ಬೆಳಗ್ಗೆಯೂ ಸೂರ್ಯೋದಯವನ್ನು ನೋಡಿದಾಗ ಇದು ದೇವರ ಯೋಜನೆಯ ಮತ್ತೊಂದು ಹೆಜ್ಜೆ ಎಂಬ ನಂಬಿಕೆಯಲ್ಲಿ ಅವರು ಬದುಕುತ್ತಿದ್ದರು. ಕೊನೆಗೆ ಅವರು ಸಿಕ್ಕಿಂ ಎಂಬ ಸ್ಥಳದ ಬಳಿ ಇರುವ ಮೊರೆ ಎಂಬ ಸಮತಟ್ಟಾದ ನೆಲಕ್ಕೆ ಬಂದಾಗ ಕರ್ತನು ಮತ್ತೆ ಅಬ್ರಮನಿಗೆ ಪ್ರತ್ಯಕ್ಷವಾದರು. ಕರ್ತನು ಹೇಳಿದರು, ನಿನ್ನ ಸಂತತಿಗೆ ಈ ದೇಶವನ್ನು ನೀಡುತ್ತೇನೆ. ಆಬ್ರಾಮನು ಆ ಸ್ಥಳವನ್ನು ನೋಡಿದರು. ನದಿ, ಹೊಲಗಳು, ಬೆಟ್ಟಗಳು ಅವರ ಕಣ್ಣೆದುರು ಹರಡಿತು. ಆ ಕ್ಷಣದಲ್ಲಿ ದೇವರ ವಾಗ್ದಾನ ಆರಂಭವಾಗಿರುವುದನ್ನು ಅವರು ತಮ್ಮ ಹೃದಯದಲ್ಲಿ ಆಳವಾಗಿ ಅನುಭವಿಸಿದರು. ಅವರು ಕರ್ತನಿಗಾಗಿ ಒಂದು ಬಲಿಪೀಠವನ್ನು ನಿರ್ಮಿಸಿದರು. ವಾಗ್ದಾನದ ದೇಶದಲ್ಲಿ ಅವರು ಸಲ್ಲಿಸಿದ ಮೊದಲ ಆರಾಧನೆಯ ಗುರುತು ಇದೆ. ಆಬ್ರಾಮನು ಇಟ್ಟ ಪ್ರತಿಯೊಂದು ಹೆಜ್ಜೆಯೂ ಸಾಮಾನ್ಯ ಪ್ರಯಾಣದ ಹೆಜ್ಜೆಯಲ್ಲ, ಅದು ನಂಬಿಕೆಯ ಪ್ರಯಾಣ. ಅವರ ಪ್ರತಿಯೊಂದು ಪಾದಚಿಹ್ನೆಯೂ ಆಕಾಶ ಮತ್ತು ಭೂಮಿಯ ಮಧ್ಯೆ ನಿಂತಿದ್ದ ದೇವರ ವಾಗ್ದಾನದ ಒಂದು ಮುದ್ರೆಯಂತೆ ಆಗಿತ್ತು. ಅಬ್ರಾಮ್ ವಿಗ್ರಹಾರಾಧನೆಯಿಂದ ತುಂಬಿದ್ದ ನಗರವನ್ನು ಬಿಟ್ಟು ದೇವರ ಹಾದಿಯನ್ನು ಅನುಸರಿಸಿದರು. ಅವರು ದೇವರನ್ನು ಕಾಣದಿದ್ದರೂ ದೇವರ ಧ್ವನಿ ಮಾತ್ರ ನಗರದ ಎಲ್ಲ ದೇವಾಲಯಗಳ ಶಬ್ದಕ್ಕಿಂತಲೂ ಹೆಚ್ಚು ನಂಬಿಕೆಯೊಡನೆ ಅವರ ಹೃದಯದಲ್ಲಿ ಪ್ರತಿಧ್ವನಿಸಿತು. ಅವರಿದ್ದ ನಗರವು ಅಂಧಕಾರದ ಅಜ್ಞಾನದಲ್ಲಿ ಮುಳುಗಿತ್ತು.
ಅಲ್ಲಿ ಚಿನ್ನವು ಸತ್ಯಕ್ಕಿಂತ ಹೆಚ್ಚು ಹೊಳೆಯುತ್ತಿತ್ತು. ಪ್ರತಿಯೊಂದು ಮನೆಯಲ್ಲೂ ವಿಗ್ರಹಗಳೇ ಇದ್ದವು. ಜನರು ಅನ್ಯ ವಿಗ್ರಹಗಳನ್ನು ಆರಾಧಿಸುತ್ತಿದ್ದರು. ಸಂಪತ್ತು, ಸುಖ, ಕೀರ್ತಿ ಇವೆಲ್ಲವನ್ನೇ ಹುಡುಕುತ್ತಾ ಓಡುತ್ತಿದ್ದರು. ಆದರೆ ಆ ಗದ್ದಲ ಮತ್ತು ಗೊಂದಲದಿಂದ ತುಂಬಿದ ಸ್ಥಳದಲ್ಲೂ ಸಹ ಆಕಾಶದಿಂದ ಬಂದ ನಿಜವಾದ ಧ್ವನಿಯನ್ನು ಆಬ್ರಾಮನು ಕೇಳಿದರು. ಕೊನೆಯ ಕ್ಷಣದಲ್ಲಿ ದೇವನಂಬಿಕೆ ಬೆಳಗತೊಡಗಿತು. ಅವರು ದೇವರ ಮಾತನ್ನು ಕೇಳಿದ್ದರಿಂದ ಅವರು ನಂಬಿಕೆಯ ಮಾರ್ಗದಲ್ಲಿ ನಡೆಯಲ್ಪಟ್ಟರು. ಅಬ್ರಾಮನ ಕತೆ ಕಾಲವನ್ನು ದಾಟಿ ನಮಗೇನು ಹೇಳುತ್ತದೆ? ಕೆಲವೊಮ್ಮೆ ದೇವರು ನಿಮಗೆ ಏನನ್ನಾದರೂ ಬಿಡು ಎಂದು ಹೇಳುವುದು ನಿಮ್ಮ ಬಳಿ ಇರುವುದನ್ನು ಪಡೆಯುವುದಕ್ಕಿಲ್ಲ, ಅದಕ್ಕಿಂತ ದೊಡ್ಡದ್ದನ್ನ, ಒಳ್ಳೆಯದನ್ನ ನಮಗೆ ಕೊಡುವುದಕ್ಕಾಗಿಯೇ. ಆದ್ರೆ ಅಬ್ರಾಮನ ಪ್ರಯಾಣ ಇಲ್ಲಿಗೆ ಮುಗಿದಿಲ್ಲ. ಮುಂದೆ ಬರೋ ಹೊತ್ತಿನಲ್ಲಿ ಬರ ಮತ್ತು ಕಷ್ಟಗಳು ಅವರ ನಂಬಿಕೆಯನ್ನು ಪರೀಕ್ಷಿಸುವ ಕಠಿಣ ನಿರ್ಧಾರಗಳು ಕಾಯುತ್ತಿವೆ. ಅದು ಮುಂದಿನ ವಿಡಿಯೋದಲ್ಲಿ ನೋಡೋಣ.